ಸದನದಲ್ಲಿ ಸಚಿವರ ವಿರುದ್ಧ ಅಸಮಾಧಾನವನ್ನ ಶಾಸಕ ಹೊರಹಾಕಿರುವಂತಹ ಘಟನೆ ನಡೆದಿದೆ. ಸಮಾಜ ಕಲ್ಯಾಣ ಇಲಾಖೆ ಮೇಲಿನ ಚರ್ಚೆಯ ವೇಳೆ ಆಂಜನೇಯಗೆ ಶಾಸಕ ನರೇಂದ್ರ ಸ್ವಾಮಿ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಲಾಖೆಯಲ್ಲಿ ಯಾವುದೇ ಯೋಜನೆ ಅನುಷ್ಠಾನವಾಗ್ತಾ ಇಲ್ಲ. ಮಂತ್ರಿಗಳು ಸೂಟು ಬೂಟು ಹಾಕೊಂಡು ನಡೆದ್ರೆ ಸಾಲೋದಿಲ್ಲ. ಕೆಲಸ ಮಾಡಲು ತಲೆ ಹಾಗೂ ಇಚ್ಛಾಶಕ್ತಿ ಇರಬೇಕು. ತರಾತುರಿಯಲ್ಲಿ ಹಣ ಬಿಡುಗಡೆ ಮಾಡ್ತೀರಾ, ಸರಿಯಾದ ಯೋಜನೆಯನ್ನ ರೂಪಿಸೋದಕ್ಕೆ ಸಾಧ್ಯವಾಗಿಲ್ಲ. ಈವರೆಗೆ ಬ್ಯಾಕ್ಲಾಗ್ ಹುದ್ದೆ ತುಂಬಲು ನಿಮ್ಮಿಂದ ಆಗಿಲ್ಲ. ಎಸ್ಸಿ ಎಸ್ಟಿ ಯೋಜನೆ ಕೇವಲ ಘೋಷಣೆಯಾಗಿ ಉಳಿದಿವೆ. ಇನ್ನು ಬೆಂಗಳೂರಿನ ವಿವಿ ಹಾಸ್ಟೆಲ್ನ ಸ್ಥಿತಿ ಹದಗೆಟ್ಟಿದೆ. ಬೆಂಗಳೂರು ವಿವಿಯಲ್ಲೇ ಬಯಲು ಶೌಚಾಲಯ ವ್ಯವಸ್ಥೆ ಇದೆ. ಬೆಂಗಳೂರಲ್ಲಿ ಕುಳಿತು ಸಚಿವರು ಏನ್ ಮಾಡ್ತಾ ಇದ್ದಾರೆ? ಹಾಸ್ಟೆಲ್ಗಳಲ್ಲಿ ರೌಡಿಗಳು, ಹಾವುಗಳ ಕಾಟ ಜಾಸ್ತಿ ಆಗ್ತಾ ಇದೆ ಅಂತ ಶಾಸಕ ನರೇಂದ್ರ ಸ್ವಾಮಿ ತೀವ್ರ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಮೇಲಿನ ಚರ್ಚೆ ವೇಳೆ ಸಚಿವರಾಗಿರುವಂತಹ ಆಂಜನೇಯ ಅವರನ್ನ ಶಾಸಕ ನರೇಂದ್ರ ಸ್ವಾಮಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಂತ್ರಿಗಳು ಸೂಟು ಬೂಟು ಹಾಕೊಂಡು ನಟಿಸಿದ್ರೆ ಸಾಕಾಗಲ್ಲ, ಕೆಲಸ ಮಾಡಬೇಕು. ಈ ಕೆಲಸ ಮಾಡೋದಕ್ಕೆ ತಲೆ ಹಾಗೇನೆ ಇಚ್ಛಾಶಕ್ತಿ ಇರಬೇಕು ಅನ್ನುವಂತ ಒಂದು ಮಾತಿನಲ್ಲಿ ಇವತ್ತು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸದನದಲ್ಲೇ ಸಚಿವರ ವಿರುದ್ಧ ಶಾಸಕ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಅದಕ್ಕೆ ಯಾವುದೇ 4G ಎಕ್ಸಾಮ್ಷನ್ ಇಲ್ಲ. 2 ಕೋಟಿ ರೂಪಾಯಿನ ಖರೀದಿನ ಡೈರೆಕ್ಟ್ ಆಗಿ ತಗೊಂಡಿದ್ದಾರೆ. ಇದನ್ನ ತನಿಖೆ ಮಾಡಿಸಬೇಕು ಸನ್ಮಾನ್ಯ ಅಧ್ಯಕ್ಷ. ವೆರಿ ಗುಡ್. ಯಾಕೆಂದ್ರೆ ಈ ರೀತಿ ಸಮಾಜ ಕಲ್ಯಾಣ ಇಲಾಖೆಯ ಅನುದಾನ ಅಥವಾ ಹಣ ದುರ್ಬಳಕೆ ಆಗ್ತಾ ಇದೆ ಅಂತಾರೆ. ನಾವುಗಳು ಕೂತಿರೋದಾದ್ರೂ ಯಾಕೆ? ಜುಲೈ 2014ರಲ್ಲಿ ಯಾವುದೇ ಟೆಂಡರ್ ಇಲ್ದೇನೆ ಡೈರೆಕ್ಟ್ ಆಗಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅವರೇ ಬೆಡ್ಶೀಟು, ಬೆಡ್ ಸ್ಪ್ರೆಡ್, ಜಮ್ಖಾನ, ಪಿಲ್ಲೋ ಕವರ್, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸಪ್ಲೈಸ್ ಅಂಡ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಫೆಡರೇಷನ್ ಲಿಮಿಟೆಡ್ ಬ್ಯಾಂಗ್ಳೂರ್ ಅಟ್ ಎ ಕಾಸ್ಟ್ ಆಫ್ ₹1.46 crores ಈಗಾಗಲೇ 74.76 ಲಕ್ಷ ಪೇಮೆಂಟ್ ಕೊಟ್ಟಿದ್ದಾರೆ. ನಾನು ಯಾಕೆ ಇದನ್ನೆಲ್ಲ ನಿಮ್ಮ ಮುಂದೆ ದಾಖಲೆ ಸಮೇತ ಮಾತಾಡ್ತಾ ಇದ್ದಾರೆ ಸನ್ಮಾನ್ಯ ಅಧ್ಯಕ್ಷೆ? ಇಲಾಖೆಗೆ, ಈ ವರ್ಗದ ಜನರ ಕಲ್ಯಾಣಕ್ಕೆ ತಮ್ಮಲ್ಲಿ ಇರಬೇಕಾದಂಥ ಇಚ್ಛಾಶಕ್ತಿ ಅಧಿಕಾರಶಾಹಿಗೂ ಇಲ್ಲ, ನೌಕರ ವರ್ಗಕ್ಕೂ ಇಲ್ಲ. ಈ ಕೊರತೆನ ನಾವು ನೋಡ್ತಾ ಇನ್ನೆಷ್ಟು ದಿನ ಬಾಯಿ ಮುಚ್ಕೊಂಡು ಕೂತಿರ್ಬೇಕು? ಅದಕ್ಕೆ ಸರ್ಕಾರದಲ್ಲಿ ನನ್ನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೂ ಅರ್ಥ ಆಗಬೇಕು, ಈ ಇಲಾಖೆ ಸಚಿವರಿಗೂ ಅರ್ಥ ಆಗಬೇಕು. ಇದು ದೂರಲ್ಲ, ಆರೋಪ ಅಲ್ಲ, ನಾನು ವಿರೋಧ ಪಕ್ಷದವನಲ್ಲ. ಸದನ ಸಮಿತಿ ಅಧ್ಯಕ್ಷರ ಜವಾಬ್ದಾರಿಯಲ್ಲಿ ನಾ ಕಂಡಂಥ ಸತ್ಯವನ್ನ ಹಿಂದಿನಿಂದ ನಡೆದಿದೆ. ನೀವೊಬ್ಬರೇ ತಪ್ಪು ಮಾಡಿಲ್ಲ, ಹಿಂದಿನವರೆಲ್ಲ ತಪ್ಪು ಮಾಡ್ಕೊಂಡ್ಬಂದ್ರು. ಕಳೆದ 2 ವರ್ಷದಲ್ಲಿ ಅಷ್ಟೇ ನೀವು ಅದನ್ನು ಮುಂದುವರಿಸಿದ್ದೀರಿ. ಆ ತಪ್ಪುಗಳನ್ನ ಸರಿಪಡಿಸಿ ಈ ಜನ ಕಲ್ಯಾಣಕ್ಕೋಸ್ಕರ ಬೆಂಗಳೂರು ಯೂನಿವರ್ಸಿಟಿ ಹಾಸ್ಟೆಲ್ ಹೋದ್ವಿ ಅಧ್ಯಕ್ಷೆ. ಕಣ್ಣಲ್ಲಿ ನೀರೆಲ್ಲ ರಕ್ತ ಬರ್ತದೆ ಅಧ್ಯಕ್ಷ. ನಾನು ಓದಿದಂಥ ವಿಶ್ವವಿದ್ಯಾಲಯ. ಒಂದು ಗೋಡೆಗೆ ಹೋಗ್ಬಿಟ್ಟು ಪೆನ್ ಹಿಂಗ್ ಚುಚ್ಚಿದ್ರೆ ಕೇಳಿ ಅಧ್ಯಕ್ಷ, ನಮ್ಮ ಸದಸ್ಯರು ಬಂದಿದ್ರು. ಅಲ್ಲೇ ನಮ್ಮ KGF MLA ಅವರು ನಮ್ಮ ಜಗದೀಶ್ ಇವರು ಪೆನ್ ಹಿಂಗ್ ಚುಚ್ಚಿದ್ರೆ ಅಧ್ಯಕ್ಷ ತಂಡವಾಗಿ ತಿಗಣೆ ಬರುತ್ತೆ ಸ್ವಾಮಿ. ಅಲ್ಲಿ ರಿಜಿಸ್ಟ್ರಾರ್ ನಾವು ಬಂದಿದ್ದಾರೆ ಅಂತ ಹಾಸ್ಟೆಲ್ಗೆ ಬಂದ್ಬಿಟ್ಟು ಸೀತಮ್ಮ ಅಂತ ರಿಜಿಸ್ಟ್ರಾರ್ ಊಟದ ಹಾಲು ಹೇಳಿ ಸರ್. ಊಟದ ಹಾಲು ನೋಡಿದ್ವಿ. ಊಟದ ಹಾಲ್ಗೆ ಹೋದ್ವಿ ಸನ್ಮಾನ್ಯ ಅಧ್ಯಕ್ಷೆ. ಯಾವ ಒಂದು ಈ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲೂ ಇರಲ್ಲ, ಅಷ್ಟು ವರ್ಸ್ಟು, ಅಷ್ಟು ಅಧೋಗತಿಯಾಗಿದೆ. ಅಲ್ಲಿ ದೋಸೆ ಮಾಡ್ತಾರಂತೆ, ಅಲ್ಲಿ ಚಪಾತಿ ಮಾಡ್ತಾರಂತೆ. ಅದನ್ನ ನೋಡಕ್ ಅಸಹ್ಯ ಇದೆ. ಆ ಪಾತ್ರೆಗಳು ನೋಡಿದ್ರೆ ಅಸಹ್ಯ ಇದೆ. ಬೆಂಗಳೂರು ಯೂನಿವರ್ಸಿಟಿ ಇವಾಗ ಅದನ್ನ 3 ಭಾಗ ಏನೋ ಮಾಡ್ತಾ ಇದ್ರಿ ತಾವು. ಆ ಒಂದು ಇದನ್ನ ವಿತರಣೆ ಮಾಡ್ತಾ ಇದ್ದಾರೆ ಇವಾಗ. ಅದೇ ಒಬ್ಬರೇ ಹಂಚ್ಕೊಳ್ಳೋದು ಬೇಡ, 3 ಸನ್ಮಾನ್ಯ ಅಧ್ಯಕ್ಷೆ, ಅಲ್ಲಿ ಆ ಸೀತಮ್ಮ ಅಂತ ರಿಜಿಸ್ಟ್ರಾರ್ ಸನ್ಮಾನ್ಯ, ನಾವೆಲ್ಲ ಸದನ ಸಮಿತಿ ಸದಸ್ಯರೆಲ್ಲ ಅಲ್ಲಿದ್ದೀವಿ, ಅಧಿಕಾರಿಗಳು ಇದ್ದಾರೆ. ಒಂದಷ್ಟು ಹುಡುಗರು ಬಂದ್ಬಿಟ್ಟು ನಮ್ಮ ಮುಂದೆ ಕಂಪ್ಲೇಂಟ್, ಸಾರ್ ನಮ್ಗೆ